ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ವತಿಯಿಂದ ಮಂಗಳಜ್ಯೋತಿ ಆದಿವಾಸಿ ಕೊರಗ ಕುಟುಂಬಗಳಿಗೆ ಮನೆ ನಿವೇಶನ ದಾಖಲೆ ಹಸ್ತಾಂತರ ವಿಳಂಬ ಧೋರಣೆಯನ್ನು ವಿರೋಧಿಸಿ 12 ತಾಸುಗಳ ಧರಣಿ ಸತ್ಯಾಗ್ರಹವು ಮಂಗಳೂರಿನ ಮಹಾನಗರ ಪಾಲಿಕೆ ಎದುರು ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುನೀರ್ ಕಾಟಿಪಳ್ಳ ಅವರು, ತುಳುನಾಡಿನ ಮೂಲ ನಿವಾಸಿಗಳಾದ ಈ ಕೊರಗ ಸಮುದಾಯವು ಅವರ ಶ್ರೇಯಾಭಿವೃದ್ಧಿಗಾಗಿ ಸರ್ಕಾರವು ಹಲವಾರು ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿದ್ದು, ಕುರುಬರು ನಮ್ಮ ಬಳಿಗೆ ಬರಬೇಕಾಗಿಲ್ಲ, ನಾವೇ ಅವರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸ್ತೀವಿ ಎನ್ನುವುದು ಒಂದು ನಾಟಕೀಯ ಮಾತೇ ಹೊರತು ಇದುವರೆಗೆ ಅಂತಹ ಯಾವುದೇ ಪ್ರಯತ್ನಗಳು ಆಗಿಲ್ಲ. ಸತತವಾಗಿ 14 ಬಾರಿ ಹೋರಾಟವನ್ನ ಮಾಡಿದರೂ ಕೂಡ ಯಾವುದೇ ರೀತಿಯ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆರೋಪಿಸಿದರು. ಕುಟುಂಬಗಳಿಗೆ ಇವತ್ತು ಮನೆ ಕೊಡುವಂತ ನಿವೇಶನ ಕೊಡುವಂತ ಶಿಷ್ಯ ವೆಂಗೋಪರಾವ್ ಅವರು ಕೊರಗ ಸಮುದಾಯದ ಅಭಿವೃದ್ಧಿಗೆ ಮತ್ತು ಅವರ ಮನೆಗಳಿಗೆ ಒಂದಿಷ್ಟು ಜಮೀನನ್ನು ಕೊಟ್ಟಿದ್ರು. ಆ ಜಮೀನಿನಲ್ಲಿ ಕೊರಗ ಸಮುದಾಯಗಳು ಆ ಕಾಲದಿಂದ ಮನೆ ಕಟ್ಟು ವಾಸ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ಹಕ್ಕುಪತ್ರ ಮತ್ತು ಜಮೀನಿನ ದಾಖಲೆಗಳು ಇರಲಿಲ್ಲ ಮತ್ತು ಮನೆಗಳನ್ನು ಸರ್ಕಾರ ಸರಿಯಾಗಿ ಬೇಡಿಕೆ ಇಟ್ಕೊಂಡು ಒಂದೂವರೆ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. 2018ರಲ್ಲಿ ಮಂಗಳೂರು ನಗರ ಪಾಲಿಕೆ ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನ ಮಾಡಿ ಆ ಜಮೀನೇನಿದೆ ಮಂಗಳಜ್ಯೋತಿಯಲ್ಲಿ ಇರುವಂತಹದ್ದು ಅದು ಕೊರಗ ಸಮುದಾಯದ ಮನೆ ನಿವೇಶನಕ್ಕೆ ಅಂತೇಳಿ ಅಧಿಕೃತವಾದಂತಹ ತೀರ್ಮಾನವನ್ನ ಮಾಡಿದ್ದಾರೆ. ಅಷ್ಟಾದ ಮೇಲೆ ಕೂಡ ನಿವೇಶನ ಹಸ್ತಾಂತರ ಆಗ್ಲಿಲ್ಲ. ಅದಕ್ಕೆ ಹಲವಾರು ಹೋರಾಟಗಳನ್ನೇ ಆದಿವಾಸಿ ಹಕ್ಕುಗಳ ಸಮಿತಿ ಮಾಡಿದೆ. ಆ ನಂತರ 2022ರಲ್ಲಿ ಆ ಮಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮೂಡ ಅದಕ್ಕೆ ಅಭಿವೃದ್ಧಿ ನಕ್ಷೆಯನ್ನು ಒದಗಿಸಿದ ಮೇಲೆ ನಗರ ಪಾಲಿಕೆ ಅದಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸಬೇಕಾಗಿ 2,70,00,000 ರೂಪಾಯಿ ಮೀಸಲಿಟ್ಟಿದೆ. ಆದ್ರೆ ಆ ಕಾಮಗಾರಿ ನಡೀತಾ ಇರುವಂತದ್ದು ಬಹಳ ಆಮಗತಿಯಲ್ಲಿ. ಅದರ ಜೊತೆಯಲ್ಲಿ ಇವರಿಗೆ ನಿವೇಶನವನ್ನು ಹಸ್ತಾಂತರಿಸುವಂತದ್ದನ್ನು ಅವರು ಮಾಡದೆ ಇವತ್ತು ಕೊರಗ ಸಮುದಾಯವನ್ನು ಸತಾಯಿಸ್ತಾ ಇದ್ದಾರೆ. ಒಂದು ಬಾರಿ ವಾಮಂಜೂರಿನಿಂದ ಇಲ್ಲಿಯವರೆಗೆ ಪಾದಯಾತ್ರೆ ಮಾಡಿದ್ದೀವಿ. ಇದೇ ವೇಳೆ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಕರಿಯ ಅವರು ಮಾತನಾಡಿ, 3 ಬಾರಿ ನಿವೇಶನದ ಗಡಿ ಗುರುತು ಸರ್ವೆ ನಡೆಸುವುದಕ್ಕೆ ಬೇರೆ ಬೇರೆ ಅವಧಿಯಲ್ಲಿ ತಮ್ಮ ಕಚೇರಿ ಸಿಬ್ಬಂದಿಗಳು ಬಂದು ತಿಳಿಸಿದ ಮೇರೆಗೆ ಪ್ರತಿ ಬಾರಿ ಅದರಲ್ಲಿ ಬೆಳೆದಿರುವ ಮರ ಗಿಡ ಗಂಟೆಗಳು ಸವರಲು ನೆಲ ಸಮತಟ್ಟು ಮಾಡಲು ನಮ್ಮ ಸಮುದಾಯದ ಜನತೆ ರಚೆ ಮಾಡಿ 16,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅದೇ ರೀತಿ ದಾಖಲೆ ನೀಡುವುದಕ್ಕೆ ಕೂಡ ಹಲವಾರು ಬಾರಿ ಕಚೇರಿ ಅಲೆದಾಟಕ್ಕೆ ರಚೆ ಮಾಡಿರುತ್ತಾರೆ. ಇಷ್ಟೆಲ್ಲಾದರೂ ಹಸ್ತಾಂತರದ ಬದಲು ವಿಳಂಬಾತಿಯೇ ಕಾಣುತ್ತಿದೆ ಎಂದು ಹೇಳಿದರು. ಈ ಮಂಗಳಜ್ಯೋತಿ ಪ್ರದೇಶಡು ಸುಮಾರು 100 ವರ್ಷ నుంచి ఇచ్చిన ಒಂದು ಕುಟುಂಬಲು ಇನಿ ಮಂಗಳೂರು ಮುನ್ಸಿಪಾಲಿಟಿ ಬೆಂದದು ಆಕಲು ಮಣ್ಣಾದು ಹೋದೆ ಆಕಲ ಫುಲ್ ಫುಲ್ಲಿ ಇನಿಗಲ ಆ ಒಂದು ಪ್ರದೇಶಡು ಜೀವನ ಮಲ್ತೊಂದು ಆ ಕುದುಮೂರು ರಂಗರಾಯರನ ಶಿಷ್ಯರಾಯನ ವೆಂಕೋಜಿರಾವ್ ದಾನ ಕೊತ್ತಿನ ಭೂಮಿ ಸಾಧಾರಣ 75 ಸಾಲದ ಮಂಗಳೂರು ಮುನ್ಸಿಪಾಲಿಟಿ ದಾಖಲು ಐನು ವರ್ಷಕ್ಕೂ ಮತ್ತೊಂದೇರು ಆಯ್ತಾ RTCನ ಅಕಲ ಉದಾರಿಗೆ ಮತ್ತೊಂದು ಇನ್ನು ಎಂಕ್ಲೆಗೆ ದಾಲ ಒಂಜಿ ಇಂಚು ಜಾಗಿದ್ಯಾನಲಕ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಯ್ತಾ ಜಾಗ ಕೊರಡು ಬಂದು ಆನಿಡ್ದೆ ಎಂಕಲ್ನ ಹಿರಿಯಕಲ್ಲ ಹೋರಾಟ ಮಾಡ್ಕೊಂಡು ಬೈದಾರೆ. ಇನ್ನೀಗೆಲ್ಲ ಹೋರಾಟ ನಡ್ತೊಂದು ಮುಗಿದ್ವಿ ಅಂದಲ್ಲ ಎಂಕಲ್ನ ಮಹಾನಗರ ಪಾಲಿಕೆಗೆ ವ್ಯಾಪ್ತಿಗೆ ಸೇರ್ಪಡೆ ನಡೆದಬೇಕ. ಮಾನ್ಯ ಮೇಯರ್ ಐನ ಭಾಸ್ಕರ್ ಸರ್ ಎಂಕ್ಲೆಗೆ ಭಾರಿ ಬೆರಿಸಾಯ ಕೊರದು ಪರಿಸತ್ತಿಡು 1.5 ಎಕರೆ ಜಾಗೇನು ಪಾಸ್ ಮಲ್ಪದು ಸುಮಾರು 33 ಕುಟುಂಬಕ್ಕೆ 2.25 ಚಾನ್ಸ್ಲಕ ಜಾಗ ಪಾಸ್ ಮಲ್ಪದೆ. ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಮಂಗಳಜ್ಯೋತಿ ಘಟಕದ ಪ್ರಮುಖರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.